ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತು ಗುರುವಾರದ ಲಾಗ್ ನೋಡಿ ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸನಿಗೂ ಕೂಡ ಸ್ಕೂಲಿಗೆ ಕಳಿಸಿ ಬಂದಾದಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪೂಜೆ ಕೂಡ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಬನ್ನಿ ಇವತ್ತಿನ ಲಾಗ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಹಣ್ಣು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಪ್ಯೂರ್ ಹಣ್ಣು ಗಿಡದಿಂದ ಡೈರೆಕ್ಟಾಗಿ ತೆಗೆದು ಹರಿದಿರೋ ಹಣ್ಣು ನಮ್ಮ ಪಕ್ಕದ ಮನೆಯಲ್ಲಿ ಬೆಳೀತಾರೆ ಇವನ್ನ ಗಿಡ ಇದೆ ಅವ್ರು ಕೊಟ್ಟಿದ್ದಾರೆ ತುಂಬ ನೋಡೋಕ್ಕಂತೂ ನಂಗೆ ತುಂಬಾ ಇಷ್ಟ ನೀಲ್ದಣ್ಣ ನಮ್ಮ ಕಡೆ ಎಲ್ಲ ನೀಲ್ದಣ್ಣ ಅಂತ ಕರಿತೀವಿ ಈಗ ತುಂಬಾ ಇಷ್ಟ ಆಗುತ್ತೆ ನನಗಂತೂ ಉಪ್ಪು ಹಚ್ಕೊಂಡು ತಿಂತಾ ಇದ್ರಂತೂ ತುಂಬಾನೇ ಇಷ್ಟ ನನಗಂತೂ ಪಾಪ ಅವ್ರು ಕೊಟ್ಟರು ನಂಗಂತೂ ತುಂಬಾನೇ ಖುಷಿ ಆಯಿತು ನೋಡಿ ಇಷ್ಟ ಒಂದು 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ನಾನಂತೂ ಅಷ್ಟಿಷ್ಟ ಉಪ್ಪು ಹಾಕೊಂಡು ತಿಂತಾ ಇದ್ರಂತೂ ತುಂಬ ಸಖತ್ತಾಗಿರುತ್ತೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಹಣ್ಣು ಬರುತ್ತಾ ಅವೆಲ್ಲ ಹಣ್ಣನ್ನ ಟೇಸ್ಟ್ ನೋಡ್ತಾನೆ ಇರಬೇಕು ನಾನಂತೂ ಯಾವ ಹಣ್ಣು ಮಿಸ್ ಮಾಡಲ್ಲ ನನಗಂತೂ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಹಣ್ಣನ್ನ ನಾನು ತಿಂತಾನೆ ಇರ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ ಬಿಟ್ರೆ ಸಖತ್ತಾಗಿರುತ್ತೆ ಹಣ್ಣಂತೂ ಅವರು ಪಾಪ ನನಗೆ ತಂದು ಕೊಟ್ಟರು ನನಗಂತೂ ತುಂಬಾ ಖುಷಿ ಆಯ್ತು ಸಾಮಾನ್ಯವಾಗಿ ಅಂಗಡಿಯಲ್ಲಿ ಈ ತರ ಎಲ್ಲ ಎಷ್ಟು ಚೆನ್ನಾಗಿರೋ ಹಣ್ಣು ಸಿಗಲ್ಲ ಈ ಕಡೆ ನಮ್ಮ ಕಡೆ ಎಲ್ಲ ತೋಟದಲ್ಲಿ ಹೋದ್ರೆ ಹಳ್ಳಿಯಲ್ಲಿ ತೋಟದಲ್ಲಿ ಎಲ್ಲ ಬೆಳಿತಾರಲ್ಲ ಅಲ್ಲಿ ಚೆನ್ನಾಗಿರ್ತವೆ ಇಲ್ಲಾಂದ್ರೆ ತುಂಬಾ ಕಾಯಿ ತುಂಬಾ ಈ ತರ ರಫ್ ಇರೋ ತರ ಹಣ್ಣು ಸಿಗ್ತವೆ ನಾನು ಊರಿಂದ ಬಂದ ಕೂಡಲೇ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ನಿ ಅಂತ ಹೇಳಿದ್ನೆ ಅಲ್ವಾ ಜ್ಯೂಸ್ ಗ್ಲಾಸ್ ಐಟಮ್ಸ್ ಆಗಿರ್ಬೋದು ಇನ್ನು ಮಿಕ್ಕಿದ ಬೌಲ್ ಆಗಿರ್ಬೋದು ಯಾವುದನ್ನು ನಾನು ತೊಳೆದಿಟ್ಟಿರಲಿಲ್ಲ ಅವಾಗವಾಗ ಯೂಸ್ ಮಾಡೋದ್ರಿಂದ ಅವೇನು ಜಾಸ್ತಿ ಗಲೀಜಾಗಿರಲ್ಲ ಬಟ್ ಸ್ವಲ್ಪ ದಿನ ಬಿಟ್ಕೊಂಡು ಹಾಗೆ ತೊಳಿತಾ ಇದ್ದರೆ ಚೆನ್ನಾಗಿರುತ್ತೆ ಈ ಥರ ಜಿಡ್ಡಿ ಫೀಲ್ ಆಗಲ್ಲ ಅಂದ್ಬಿಟ್ಟು ಎಲ್ಲನೂ ನೀಟಾಗಿ ತೊಳ್ಕೊಂಡು ಬಿಡೋಣ ಇವತ್ತು ಟೈಮ್ ಇತ್ತಲ್ವಾ ಹಂಗಾಗಿ ಸನ್ನಿನ ಸ್ಕೂಲಿಗೆ ಬೇರೆ ಹೋಗಿದ್ನಲ್ವಾ ಸ್ಕೂಲಿಂದ ಬರೋಟ್ಟಲ್ಲೇ ಗುರುವಾರ ಬೇರೆ ನಾನು ಬೇರೆ ಉಪವಾಸ ಇದ್ದೆ ಅಡುಗೆ ಏನೂ ಇರಲಿಲ್ಲ ಹಂಗಾಗಿ ಇದೇ ಕೆಲಸ ಮಾಡೋಣ ಅಂತೇಳಿ ಎಲ್ಲನೂ ತೊಳೆದಿಡ್ತಿದ್ದೆ ಸನ್ನಿ ನೋಡ್ರಿ ಬ್ಯಾಡ್ಮಿಂಟನ್ ಆಡ್ತಾ ಇದ್ದಾನೆ ಸನ್ನಿ ತಗೊಂಡ್ ಬಾ ನಿಂತ್ಕ ಹಾಕ್ಲಾ ಸನ್ನಿ ಸ್ಕೂಲ್ಗೆ ಹೋಗಿ ಬಂದ ನೋಡಿ ತಗೊಂಡ್ ಬಾ ರಜ ವಾವ್ ಸೂಪರ್ ಇನ್ನು ದೂರ ನಿಂದ ರಾಜ್ ಹಾಕ್ಲಾ ಓ ಜಸ್ಟ್ ಮಿಸ್ ವಾವ್ ಸೂಪರ್ ಫ್ಯಾನ್ ಹತ್ರ ಬಿತ್ತಾ ಏನಾಗಲ್ಲ ತಗೋ ಆನ್ ಇಲ್ಲ ಫ್ಯಾನ್ ಅಪ್ಪ ಬಂದು ಮಾಡಿದೆ ಸನೀನ್ ಕೂಡ ಈಗ ಮಲ್ಸಿದೆ ನೋಡಿ ಅವನ್ ಮಲ್ಕೊಂಡ್ರೆ ಒಂದ್ ದೊಡ್ಡ ಕೆಲ್ಸ ಆದಂಗ ನನ್ಗಂತ್ರು ಸ್ವಲ್ಪ ಬಟ್ಟೆ ಇದಾವೆ ಬಟ್ಟೆ ಮರ್ಚ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಕೆಲಸ ಮಾಡ್ಬೇಕು ನೋಡಿ ಸನಿ ಒಂದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು 9 o'clock ಹೋಗ್ತಾನ ಅವನು ಆಮೇಲೆ ಬರ್ಬೇಕಾದ್ರೆ ಒಂದು 1 ಗಂಟೆಗೆಲ್ಲ ರಿಟರ್ನ್ ಕರ್ಕೊಂಡು ಬಂದ್ಬಿಡ್ತೀನಿ ಸುಮ್ಮನೆ ಅವನಿಗೆ 2 ಗಂಟೆ ತನಕ ಸ್ಕೂಲ್ ಇರೋದು ಬಟ್ ಸ್ಟಾರ್ಟಿಂಗ್ ರೂಢ ಅಂದ್ರೆ ಸ್ವಲ್ಪ ಹಂಚ್ಕೊಳ್ಳೋದು ಬೇಡ ಜಾಸ್ತಿ ಹೊತ್ತು ಬಿಟ್ರೆ ಅಂದ್ಬಿಟ್ಟೆ ನಾನು ಅವನ್ನ ಬೇಗನೆ ಕರ್ಕೊಂಡು ಬರ್ತೀನಿ ಈ ತಿಂಗಳ ಮಾತ್ರ ಆಮೇಲೆ ನೋಡೋಣ ನೆಕ್ಸ್ಟ್ ಟೈಮ್ ಇರುತ್ತಲ್ವಾ ಇನ್ನು ಫ್ಯೂಚರಲ್ಲಿ ಅವಾಗ ನೋಡೋಣ ಅಂದ್ಬಿಟ್ಟು ಇವಾಗ ಬೇಗ ಕರ್ಕೊಂಡು ಬರ್ತಾ ಇದ್ದೀನಿ ಅಂಡ್ ನನ್ನ ಹೇರ್ಸ್ ಅಂತೂ ತುಂಬಾನೇ ಹೇರ್ ಫಾಲ್ಸ್ ಆಗ್ಬಿಟ್ಟಿದಾವೆ ನಾನು ಆಫ್ಟರ್ ಸ್ಮೂತಿಂಗ್ ಮಾಡಿಸ್ಕೊಂಡ್ಮೇಲೆ ಒಂದ್ ಸ್ವಲ್ಪ ದಿನಕ್ಕೆ ನಿಮ್ಗೆ ಹೇಳ್ತೀನಿ ಅಂತೇಳಿ ಅಂದಿದ್ನಲ್ವಾ ನಿಮ್ಗೆ ಯಾರಿಗೆ ಜಾಸ್ತಿ ಹೇರ್ಸ್ ಇರ್ತಾವಲ್ವಾ ಅವ್ರು ಮಾತ್ರ ನೀವು ಸ್ಮೂತಿಂಗ್ ನ ಮಾಡಿಸ್ಕೊಳ್ಳಿ ಸ್ವಲ್ಪ ಹೇರ್ಸ್ ಇರೋರು ಖಂಡಿತವಾಗ್ಲೂ ಮಾಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಜಾಸ್ತಿ ಹೇರ್ ಫಾಲ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಂಡ್ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಯಾರು ಜಾಸ್ತಿ ಅಂದ್ರೆ ನಿಮ್ಗೆ ಹೇರ್ಸ್ ಗ್ರೋತ್ ಇದ್ರೆ ಅಂಡ್ ರಿಟರ್ನ್ ನಮ್ದು
ಕವರ್ ಆಗುತ್ತೆ ನಮ್ಮ ಹೇರ್ ನಮ್ಗೆ ಉಲ್ಟಾ ಅನ್ನೋದ್ ಆದ್ರೆ ಮಾಡಿಸ್ಕೊಳ್ಳಿ, ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಿ, ಪರವಾಗಿಲ್ಲ. ಬಟ್ ಹೇರ್ ಜಾಸ್ತಿ ಇಲ್ಲದೆ ಇರೋರು ಅಂಡ್ ಗ್ರೋತ್ ಆಗದೇನೆ ಇರೋರು, ನಮ್ಗೆ ಸ್ವಲ್ಪ ಹೇರ್ಸ್ ಇದಾವೆ ಅನ್ನೋರು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ತುಂಬಾನೇ ಹೇರ್ ಫಾಲ್ಸ್ ಆಗುತ್ತೆ. ನೋಡ್ತಿರ್ಬೋದು ನನ್ನ ಹೇರ್ಸ್ ಎಷ್ಟು ಚೆನ್ನಾಗಿದ್ವು, ತುಂಬಾನೇ ಹೇರ್ ಫಾಲ್ಸ್ ಆಗಿದೆ. ನೆಕ್ಸ್ಟ್ ನಾನು ಭಯ ಪಟ್ಕೊಂಡು ಶಾಂಪು ಕೂಡ ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟೆ. ನೆಕ್ಸ್ಟ್ ತಲೆಯಲ್ಲಿರೋ ಕೂದಲೆಲ್ಲ ಹೊರಟೋಗಿದ್ರೆ ಏನ್ ಮಾಡ್ಬಿಡ್ಬೇಕನ್ನೋ ಭಯ ಆಯ್ತು ನನಗೆ. ಅಷ್ಟೊಂದು ಹೋಗಲ್ಲ, ಬಟ್ ನನ್ಗೆ ತುಂಬಾ ಭಯ ಆಯ್ತು ನೋಡಿ, ಹಂಗಾಗಿ ನಾನು ಸ್ಟಾಪ್ ಮಾಡ್ಬಿಟ್ಟೆ. ನನ್ನ ಸಜೆಷನ್ ಏನಂತಂದ್ರೆ ಅದೇ ಹೇಳಿದ್ನಲ್ವಾ ನಾನು, ಜಾಸ್ತಿ ಹೇರ್ಸ್ ಇರೋರು, ಹೇರ್ಸ್ ಗ್ರೋತ್ ಆಗ್ತಿರೋರು ಮಾಡಿಸ್ಕೋಬಹುದು. ಓಕೆ, ಒಂದ್ಸತಿ ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ಏನಾಗಲ್ಲ. ಅಂಡ್ ನಮ್ಗೆ ಸ್ವಲ್ಪ ಹೇರ್ಸ್ ಇದಾವೆ, ನಮ್ಗೆ ಹೇರ್ಸೇ ಗ್ರೋತ್ ಆಗಲ್ಲ ಅನ್ನೋರು ಬೇಡ ಅನ್ಕೊಂತೀನಿ. ಯಾಕಂದ್ರೆ ಜಾಸ್ತಿ ಹೇರ್ ಫಾಲ್ ಸ್ಟಾರ್ಟ್ ಮಾಡಿಸ್ಕೊಂಡ್ಮೇಲೆ ಸ್ಟಾರ್ಟ್ ಆಗುತ್ತೆ. ಅಂಡ್ ನಮ್ಗೆ ನೆಕ್ಸ್ಟ್ ನಾವು ಜೋಶಲ್ಲಿ 1 ಮಂತ್ 2 ಮಂತ್ಸ್ ನಾವು ಮೇಂಟೆನೆನ್ಸ್ ಮಾಡ್ಬೋದು. ನೆಕ್ಸ್ಟ್ ನಾವೆಷ್ಟು ಮೇಂಟೆನೆನ್ಸ್ ಮಾಡ್ಕೊಂತ ಹೋಗ್ತೀವಿ ಅಷ್ಟ, ಅಂದ್ರೆ ನಾವು ಕೆಮಿಕಲ್ ಇದನ್ನ ಶಾಂಪೂನ ಯೂಸ್ ಮಾಡೋದ್ರಿಂದ ಏನಾಗ್ತದಂದ್ರೆ ಬರ್ಬರ್ತಾ ಹೇರ್ ಫಾಲ್ಸ್ ಆಗ್ತಾನೆ ಹೋಗುತ್ತೆ. ಇದರಿಂದ ಯಾವುದೇ ರೀತಿ ಗ್ರೋತ್ ಆಗಲ್ಲ. ಹಂಗಾಗಿ ನನ್ ತರ ಇದ್ರೆ ಪರವಾಗಿಲ್ಲ, ಮಾಡಿಸ್ಕೊಳ್ಳಿ, ನನ್ಗೆ ಗ್ರೋತ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಲಾಂಗ್ ಹೇರ್ಸ್ ಬೇರೆ ಇದಾವಲ್ವಾ, ಆ ತರ ಇರೋರು ಓಕೆ. ಬಟ್ ನನ್ಗೆ ಬರಲ್ಲ, ನನ್ಗೆ ಗ್ರೋತ್ ಆಗಲ್ಲ ಅಂತ ಇರೋರು ಮಾಡಿಸ್ಕೊಳ್ಳಿಕ್ ಹೋಗ್ಬೇಡಿ. ತುಂಬಾನೇ ಹೇರ್ ಫಾಲ್ಸ್ ಆಗುತ್ತೆ. ಅಂಡ್ ನಾನು ತುಂಬಾ ದಿನ ಆದ್ಮೇಲೆ ಹೇರ್ ಸ್ಮೂತ್ನಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮುಂಚೆ ಏನಪ್ಪಾ ಅಂದ್ರೆ ನಾನ್ 6 ಮಂತ್ ಏನೋ ಆಯ್ತು ನಂದು ಸ್ಮೂತ್ನಿಂಗ್ ಮಾಡಿಸ್ಕೊಂಡು. ಆಲ್ರೆಡಿ ನಂದು ಸ್ಮೂತ್ನಿಂಗ್ ಎಲ್ಲ ಹೋಗ್ಬಿಟ್ಟಿದೆ. ಯಾಕಂದ್ರೆ ನಾನು 1 ಮಂತ್ 2 ಮಂತ್ ಅಷ್ಟೇ ನಾನು ಶಾಂಪೂ ಯೂಸ್ ಮಾಡಿದ್ದು. ನೆಕ್ಸ್ಟ್ ಆಮೇಲೆ ನನ್ಗೆ ಭಯ ಸ್ಟಾರ್ಟ್ ಆಗ್ಬಿಡ್ತು. ಏನಪ್ಪಾ ಎಲ್ಲ ಇದು ಯಾವ ತರ ಫುಲ್ ಕೂದಲ ಹೇರ್ ಫಾಲ್ ಆಗ್ತಾ ಇದ್ವಲ್ಲ, ಹಂಗಾಗಿ ಸುಮ್ನೆ ಬೇಡ ಅಂದ್ಬಿಟ್ಟು ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಸ್ಟಾಪ್ ಆದ ತಕ್ಷಣನೇ ನಂದು ಹೇರ್ಸ್ ಬೇರೆ ತುಂಬಾನೇ ಗ್ರೋತ್ ಇದಾವೆ. ಅದು ಗ್ರೋತ್ ಆಗ್ತಾ ಸ್ಮೂತ್ನಿಂಗ್ ಎಲ್ಲ ಹೊರಟೋಗ್ಬಿಡುತ್ತೆ. ನನ್ನ ಸ್ಮೂತ್ನಿಂಗ್ ಏನಂತಾರಲ್ಲ, ಒಂದ್ ಜರ್ನಿ ಈ ತರ ಇತ್ತು ನೋಡಿ. ಸಾಮಾನ್ಯವಾಗಿ ಒಂದು ಎಕ್ಸ್ಪೀರಿಯನ್ಸ್ ಓಕೆ ಫುಲ್ ಓಕೆ ಗುಡ್ ಅಂತ ಏನಿಲ್ಲ, ಬಟ್ ಓಕೆ ಆಯ್ತು. ನಾನು ಮೊದಲಿನ ವಿಡಿಯೋದಲ್ಲಿ ಆಫ್ಟರ್ 6 ಮಂತ್ ಆದಮೇಲೆ ಸ್ಮೂತಿಂಗ್ ಹೇರ್ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ನಲ್ವಾ, ಹಾಗಾಗಿ ಅದ್ರ ಬಗ್ಗೆ ನಾನು ಮಾತಾಡಿದೆ. ಹಾಗೆ ಸ್ವಲ್ಪ ಬಟ್ಟೆ ಕೂಡ ಮಡಚಿ ಕಬೋರ್ಡಲ್ಲಿ ಇಟ್ಟೆ ನೋಡಿ. ಇನ್ನು ನಾನು ಎಲ್ಲನೂ ಬೌಲ್ಸ್ ತೊಳೆದಾಕಿದ್ನಲ್ವಾ, ಅವು ನೀಟಾಗಿ ಎಲ್ಲನೂ ಸ್ವಲ್ಪ ಹೊತ್ತು ನೀರೆಲ್ಲ ಜಾನ ತನಕ ಹಾಗೆ ಬಿಟ್ಟು, ಇವಾಗ ನೀಟಾಗಿ ಅದ್ರ ಜಾಗಕ್ಕೆ ಒಂದಿಷ್ಟು ಟಿಶ್ಯೂ ಪೇಪರ್ನ ತಗೊಂಡು ನೀಟಾಗಿ ಹಾಕಿ ಒಂದೊಂದಾಗಿ ನಾನು ಅವನ್ನ ಇಡ್ತಾ ಇದ್ದೀನಿ ನೋಡಿ. ಈ ಥರ ಟಿಶ್ಯೂ ಪೇಪರ್ ಹಾಕಿ ಇಡೋದ್ರಿಂದ ಯಾವುದೇ ಥರ ನಾವು ಸಡನ್ಲಿ ನೀರು ತೊಳೆದ್ಮೇಲೆ ಮತ್ತೆ ಉಲ್ಟಾ ಆ ಪ್ಲೇಸಿಗೆ ಇಡ್ತಿರ್ತೀವಲ್ವ, ಆವಾಗ ಅದೇನು ಗಲೀಜಾಗಲ್ಲ. ಟಿಶ್ಯೂ ಪೇಪರ್ ಅಷ್ಟೇ ಒದ್ದೆ ಆಗುತ್ತೆ. ಅವಾಗ ಟಿಶ್ಯೂ ಪೇಪರ್ ಚೇಂಜ್ ಮಾಡ್ಕೊತಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಂದ್ಬಿಟ್ಟು ಟಿಶ್ಯೂ ಪೇಪರಿಂದ ನಾನು ಎಲ್ಲನೂ ನೀಟಾಗಿ ಇಟ್ಬಿಟ್ಟು ಇವಾಗ ಬೌಲ್ನ ನಾನು ಇಟ್ಕೊತಾ ಇದ್ದೀನಿ ನೋಡಿ. ಈ ಥರ ಮಾಡೋದ್ರಿಂದ ಅಷ್ಟೊಂದು ಗಲೀಜಾಗಲ್ಲ. ನಾವೇನು ಬಾಕ್ಸಲ್ಲಿ ಇಟ್ಟಿರ್ತೀವಲ್ವ, ಆ ಬಾಕ್ಸ್ ಕೂಡ ಗಲೀಜಾಗಲ್ಲ. ಈ ಥರ ಮಾಡೋದ್ರಿಂದ ಸ್ವಲ್ಪ ಏನಪ್ಪ ಅಂದರೆ ಕೆಲಸ ಸೇವ್ ಮಾಡ್ದಂಗೆ ಆಗುತ್ತೆ. ಅಂದರೆ ಗಲೀಜಾಗೋದನ್ನ ನಾವು ಸ್ವಲ್ಪ ತಡೆಗಟ್ಟಿದಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊತೀನಿ ನೋಡಿ. ಈ ಥರ ಪ್ರತಿಯೊಂದಕ್ಕೂ ಟಿಶ್ಯೂ ಪೇಪರ್ ಹಾಕಿ ನಾವು ಇಟ್ಟಿರೋದ್ರಿಂದ ಅದು ಏನು ನಮ್ಮದು ಹಾಕಿರ್ತದ ಬಾಕ್ಸ್ ಏನಿರುತ್ತಲ್ವ, ಜಾಸ್ತಿ ಗಲೀಜಾಗಲ್ಲ. ಎಣ್ಣೆಯಲ್ಲಾಗಿರ್ಬೋದು ಆ್ಯಂಡ್ ನಾವೇನಾದರೂ ಉಪ್ಪಿನಕಾಯಿ ಜಾಡಿ ಇಡಬೇಕಾದ್ರೂ ಈ ಥರ ಮಾಡಿದರೆ ಈಸಿಯಾಗಿ ನಾವು ಟಿಶ್ಯೂ ಪೇಪರ್ನ ರಿಮೂವ್ ಮಾಡಿದ ತಕ್ಷಣವೇ ನಾವು ಬಾಕ್ಸ್ನ ಈಸಿ ತೊಳ್ಕೊಂಡು ಬಿಡ್ಬೋದು. ಅಷ್ಟೊಂದು ಜಿಡ್ಡಿ ಅಂತ ಅನಿಸಲ್ಲ. ಹಾಗಾಗಿ ನಾನು ಎಲ್ಲದಕ್ಕೂ ಆಲ್ಮೋಸ್ಟ್ ಅಲ್ಲೂ ಟಿಶ್ಯೂ ಪೇಪರ್ನ ಯೂಸ್ ಮಾಡಿ ಇಟ್ಟಿರ್ತೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ ವ್ಯೂ.
ಎಲ್ಲನೂ ನೀಟಾಗಿ ಈ ಥರ ಯಾವಾಗಾದರೂ ತೊಳೆದು ಹಾಕಿದಾಗ ಒಂಥರ ನೋಡೋಕ್ಕೆ ಅಡುಗೆ ಮನೆ ನೋಡೋಕ್ಕೆ ಒಂಥರ ಫುಲ್ ಖುಷಿ ಅಲ್ವಾ. ನನಗಂತೂ ಈ ಥರ ಏನಾದರೂ ಹೊಸ್ದಾಗಿ ಕೆಲಸ ಮಾಡಿದಾಗ ಒಂಥರ ಅಡುಗೆ ಮನೆನ ನೋಡ್ತಾನೇ ಇರ್ತೀನಿ. ನಿಮಗೂ ಹೀಗೆ ಅನಿಸುತ್ತಲ್ವಾ? ನೆಕ್ಸ್ಟು ಇದು ಸಾಯಂಕಾಲ ಮತ್ತೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಕಡೆ ತುಂಬ ಅಂದರೆ ತುಂಬಾ ಮಳೆ, ಬಟ್ಟೆ ಕೂಡ ಒಣಗ್ತಾನೇ ಇಲ್ಲ. ಬಟ್ಟೆ ಸ್ಟ್ಯಾಂಡ್ ಇಟ್ಟು ನಾವು ಹೊರಗಡೆ ಇಟ್ಟರೂ ಕೂಡ ಸ್ಟ್ಯಾಂಡು ಗಾಳಿಗೆಲ್ಲ ಬೀಳ್ತಾ ಇದೆ. ಹಾಗಾಗಿ ಸುಮ್ಮನೆ ಒಂದು ಈ ಥರ ಸೇಫ್ಟಿ ಕಟ್ಕೊಂಡು ಬಿಡೋಣ ಅಂತೇಳಿ ಕಟ್ತಾ ಇದ್ದಾರೆ ನಮ್ಮ ಹಸ್ಬೆಂಡು. ಇವಾಗ ಎಷ್ಟೇ ಮಳೆ ಬಂದರೂ ಕೂಡ ನಾವು ಈ ಕಡೆ ಮಳೆ ನೀರು ಸಿಡಿಯೋಲ್ಲ, ಹಾಕೊಂಡು ಬಿಡ್ಬೋದು. ನನಗಂತೂ 2 ದಿನದಿಂದ ತುಂಬ ಅಂದರೆ ತುಂಬಾ ತೊಂದರೆ ಆಗೋಗ್ಬಿಟ್ಟಿತ್ತು. ಈ ಕಡೆ ಮಳೆ ಬರ್ತಿರಬೇಕು, ಬಟ್ಟೆ ಯಾವುದೂ ಸರಿಯಾಗಿ ಒಣಗ್ತಾ ಇರಲಿಲ್ಲ. ಅದರಲ್ಲಂತೂ ಸನ್ನಿ ಬಟ್ಟೆಗಳಂತೂ ಬೇಕೇ ಬೇಕು ನಮಗೆ. ಒಣಗ್ತಾನೇ ಇರಲಿಲ್ಲ. ತುಂಬ ಅಂದರೆ ತುಂಬಾ ಕಷ್ಟ ಆಗೋಗ್ಬಿಟ್ಟಿತ್ತು. ಬಟ್ಟೆ ಸ್ಟ್ಯಾಂಡ್ ಇಟ್ಟು ಹೊರಗಡೆ ಇಟ್ಟರೂ ಕೂಡ ಬಟ್ಟೆ ಗಾಳಿಗೆಲ್ಲ ಸ್ಟ್ಯಾಂಡ್ ಬಿದ್ದೋಗ್ಬಿಡ್ತಿತ್ತು. ಹಾಗಾಗಿ ನಾವು ಹಗ್ಗನ ಕಟ್ಕೊಂಡ್ವಿ ನೋಡಿ. ಇನ್ನು ಈ ಕಡೆ ರಾತ್ರಿಗೆ ಅಡುಗೆ ಮಾಡ್ತಾ ಇದ್ದೀನಿ. ಸುಮ್ಮನೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ಉಪವಾಸ. ಹಾಗಾಗಿ ಸುಮ್ಮನೆ ಸಿಂಪಲ್ಲಾಗಿ ಒಂದು ಚಿತ್ರಾನ್ನ ಆ್ಯಂಡ್ ಅದ್ರ ಜೊತೆಗೆ ರಾಯ್ತ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಸಾಮಾನ್ಯವಾಗಿ ಬೆಳಗ್ಗೆಲಿಂದ ಸಾಯಂಕಾಲ ಉಪವಾಸ ಇದ್ದಾಗ ರಾತ್ರಿ ಏನು ಊಟ ಮಾಡ್ಲಿಕ್ಕೆ ಹೋಗಲ್ಲ. ನಾವು ಆಸೆಪಟ್ಟು ಎಲ್ಲನೂ ಮಾಡ್ಕೊತೀವಿ, ಬಟ್ ಜಾಸ್ತಿ ಅಂದರೆ ಏನೂ ಹೋಗೋದೇ ಇಲ್ಲ. ಹಾಗಾಗಿ ನಾನು ಸುಮ್ಮನೆ ಸಿಂಪಲ್ಲಾಗಿ ಒಂದು ಚಿತ್ರಾನ್ನ ರಾಯ್ತ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ತರಕಾರಿ ಇಲ್ಲದೆ ಯಾವ ಥರ ರೈಸ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ ಬನ್ನಿ. ನಾರ್ಮಲಾಗಿ ಒಂದು ಕುಕ್ಕರಲ್ಲಿ ಸ್ವಲ್ಪ 2 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಆ್ಯಂಡ್ ನಾರ್ಮಲಾಗಿ ಮಸಾಲ, ಏಲಕ್ಕಿ ಆ್ಯಂಡ್ ಚಕ್ಕೆ, ಲವಂಗ ಈ ಥರ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ತಾಳಿಸ್ಕೊಳ್ಬೇಕಾಗುತ್ತೆ, ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಡಿ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಒಂದು ಸ್ವಲ್ಪ ಜೀರಿಗೆನ ಹಾಕೊತಾ ಇದ್ದೀನಿ ನಾನಿಲ್ಲಿ. ಮತ್ತು ನೆಕ್ಸ್ಟು ನಾನು 4-5 ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ. ಈ ಥರ ಯಾವಾಗಾದರೂ ಜಾಸ್ತಿ ತರಕಾರಿ ಇರಲ್ಲಲ್ವಾ, ಆ ಟೈಮಲ್ಲಿ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು ಆ್ಯಡ್ ಮಾಡ್ತಾ ಇದ್ದೀನಿ, ಜಾಸ್ತಿ ಆಗ್ತಾ ಇಲ್ಲ. ಇಲ್ಲಿ ಜಾಸ್ತಿ ಬೆಳಗ್ಗೆಲಿಂದ ಉಪವಾಸ ಇರ್ತೀವಲ್ವಾ, ಜಾಸ್ತಿ ಖಾರ ಆದರೂ ಚೆನ್ನಾಗಿ ಅನಿಸಲ್ಲ ಅಂದ್ಬಿಟ್ಟು ಒಂದನ್ನು ಮಾತ್ರ ನಾನು ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಕರಿಬೇವನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಒಬ್ಬೊಬ್ರ ಮನೆಯಲ್ಲಿ ಒಂದೊಂದು ಥರ ಅಡುಗೆಗಳು ಇಷ್ಟಪಟ್ಟು ತಿಂತಾರೆ. ಜಾಸ್ತಿ ಒಬ್ಬರು ಮನೇಲಿ ಅನ್ನ ಸಾಂಬಾರು ತಿಂತಿರ್ತಾರೆ, ಒಬ್ಬರು ಮನೇಲಿ ಜಾಸ್ತಿ ಚಪಾತಿ ತಿಂತಿರ್ತಾರೆ. ನಮ್ಮ ಮನೇಲಿ ಸ್ವಲ್ಪ ನಾವು ಜಾಸ್ತಿ ಚಿತ್ರಾನ್ನಗಳನ್ನೇ ಇಷ್ಟಪಟ್ಟು ತಿನ್ನೋದು. ಇನ್ನೇನಪ್ಪ ಅಂದರೆ ನಾನು ಹೆಚ್ಚಿಟ್ಟಿರ್ತಕ್ಕಂಥ ಈರುಳ್ಳಿ ಆ್ಯಂಡ್ ಟೊಮೊಟೊ, ಆಲೂಗಡ್ಡೆ ಆ್ಯಂಡ್ ಕ್ಯಾರೆಟ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ತರಕಾರಿ ಇರೋದ್ರಿಂದ ನಾನು ಅಷ್ಟರಲ್ಲೇ ಮಾಡ್ಕೊತಾ ಇದ್ದೀನಿ. ಅರ್ಧ ಕ್ಯಾರೆಟು ಆ್ಯಂಡ್ 1 ಆಲೂಗಡ್ಡೆ, 1 ಟೊಮೊಟೊ, 1 ಈರುಳ್ಳಿನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಫ್ರೈ 15 ಮಿನಿಟ್ಸು 10 ಮಿನಿಟ್ಸ್ ಎಲ್ಲ ಫ್ರೈ ಮಾಡ್ಕೊಂಡು ಬಿಡಬೇಕಾಗುತ್ತೆ ನೋಡಿ. ನಮ್ಮ ಮನೇಲಿ ನಾವು ಆಲ್ಮೋಸ್ಟ್ ಚಿತ್ರಾನ್ನನೇ ನಾನಾಗಿರ್ಬೋದು, ಸನ್ನಿ ಆಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು, ವೆರೈಟಿ ಚಿತ್ರಾನ್ನ ತಿನ್ನೋಕ್ಕೆ ತುಂಬಾ ಇಷ್ಟಪಡ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಗಾಗಿ ನಾನು ಮನೇಲಿ ಜಾಸ್ತಿ ಚಿತ್ರಾನ್ನನೇ ಮಾಡ್ತೀನಿ. ಅದ್ರ ಜೊತೆಗೆ ಪಲ್ಯನೂ ತಿಂತೀವಿ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಅಚ್ಕಾರದ ಪುಡಿ, ನೆಕ್ಸ್ಟ್ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಜಾಸ್ತಿ ಹಾಕ್ಕೋಬಾರ್ದು, ಇಲ್ಲಾಂದರೆ ಅರಿಶಿನನೇ ಹೈಲೈಟಾಗಿ ಕಾಣಿಸ್ಬಿಡುತ್ತೆ ಅಂತ ಜಸ್ಟ್ ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ನೋಡಿ. ಎಲ್ಲನೂ ಬೆಂದೋಗ್ಬಿಟ್ಟಿದ್ದಾವೆ ತರಕಾರಿ ಎಲ್ಲನೂ. ಲಾಸ್ಟಿಗೆ ನಾನು ಇಲ್ಲಿ ಮ್ಯಾಗಿ ಮಸಾಲ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಇರಲಿ ಅಂದ್ಬಿಟ್ಟು ಮ್ಯಾಗಿ ಮಸಾಲ ಇತ್ತಲ್ವ, ಅದನ್ನು ಕೂಡ ಆ್ಯಡ್ ಮಾಡಿ ನಮ್ಮ ಮನೆಗೆ ಎಷ್ಟಾಗುತ್ತೆ ಅಷ್ಟು ನಾನು ಅಕ್ಕಿನ ರೈಸ್ನ ತೊಗೊಂಡು ಹಾಕ್ತಾಯಿದ್ದೀನಿ ನೋಡಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ, ನಿಮ್ಮ ಫ್ಯಾಮ್ಲಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ನೀವು ಕ್ವಾಂಟಿಟಿಗೆ ತಕ್ಕಂತೆ ತುಪ್ಪ ಹಾಕ್ಕೊಂಡು ಎಷ್ಟು ಅಕ್ಕಿ ಹಾಕಿರ್ತೀವಿ ಅಷ್ಟು ನೀರನ್ನ ಹಾಕಿ ಸ್ವಲ್ಪ ಲೈಟಾಗಿ 5 ಮಿನಿಟ್ಸ್ ಇಲ್ಲ 2 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ
ಒಂದು 2 ವಿಸಿಲ್ ಹಾಕ್ಸ್ಕೊಂಡ್ರೆ ಚಿತ್ರಾನ್ನ ರೆಡಿಯಾಗಿ ಹೋಗುತ್ತೆ ನೋಡಿ. ಈ ಕಡೆ ನಾನು ರಾಯ್ತ ಮಾಡ್ಕೊತಿದ್ದೀನಿ ಅಂತ ಹೇಳಿದ್ನಲ್ವ, ಅದಕ್ಕೆ ನಾನು ಒಂದು ಚಿಕ್ಕದಾಗಿ ಹೆರ್ಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಒಂದು ಚಿಕ್ಕದಾಗಿ ಹೆರ್ಚ್ಕೊಂಡಿರೋ ಸೌತೆಕಾಯಿನ ಹಾಕೊತಿದ್ದೀನಿ ನೋಡಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಉತ್ತರ ಕರ್ನಾಟಕ ಕಡೆ ಫೇಮಸ್ ಆದ ಶೇಂಗದ ಖಾರನ ನಾನು ಹಾಕೊತಾ ಇದ್ದೀನಿ. ನೀವು ಬೇಕಾದರೆ ಮಸಾಲ ಖಾರ ಪುಡಿ ಹಾಕ್ಕೋಬೋದು. ನೆಕ್ಸ್ಟ್ 1 ಬೌಲ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆಗಿಬಿಟ್ರೆ ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಆ್ಯಂಡ್ ಟೇಸ್ಟಿ ಆಗಿರುವ ರಾಯ್ತ ರೆಡಿ ಆಗೋಯ್ತು ನೋಡಿ. ನನಗಂತೂ ಒನ್ ಆಫ್ ಫೇವ್ರೆಟ್ ರಾಯ್ತ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಎಲ್ಲರೂ ಕೂಡ ತುಂಬಾ ಇದನ್ನು ರೊಟ್ಟಿಯಲ್ಲಿ ಚಪಾತಿಯಲ್ಲೂ ಕೂಡ ತಿನ್ಬೋದು. ನನಗಂತೂ ಫುಲ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಅಂದರೆ ತುಂಬಾ ಇಷ್ಟ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಇನ್ನು ಈ ಕಡೆ ಚಿತ್ರಾನ್ನ ಕೂಡ ರೆಡಿ ಆಗೋಯಿತು. ನಮ್ಮಿಬ್ಬರಿಗೆಲ್ಲ ಅಮ್ಮಗೋಸ್ಕರ ಮಾಡ್ಕೊಂಡಿರೋದಲ್ವ, ಸ್ವಲ್ಪನೇ ಮಾಡ್ಕೊಂಡಿರೋದು, ಜಾಸ್ತಿ ಏನು ಬೇಡ ಅಂದ್ಬಿಟ್ಟು. ಇನ್ನು ತುಂಬ ಅಂದರೆ ತುಂಬಾ ಹಶ್ವಾಗ್ತಾ ಇತ್ತು ನೋಡಿ. ಒಂದು 8 ಗಂಟೆ ಎಲ್ಲ ಆಗ್ತಾ ಬರ್ತಿತ್ತು. ಹಾಗಾಗಿ ಊಟ ಮಾಡ್ಕೊಂಡು ಬಿಡೋಣ ಅಂತೇಳಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.